ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಕನೂರು ಗ್ರಾಮದ ರೈತರಿಂದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣರವರಿಗೆ 2 ಎತ್ತು ಹಾಗೂ ಎತ್ತಿನ ಚಕ್ಕಡಿ ಗಾಡಿ ಕೊಡುಗೆ ನೀಡಿ ತಮ್ಮ ಅಭಿಮಾನಕ್ಕೆ ಪರಾಕಾಷ್ಠೆ ಮೆರೆದಿದ್ದಾರೆ. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಮತಕ್ಷೇತ್ರಕ್ಕೆ ಸುಮಾರು 200 ಕೋಟಿ ಮೊತ್ತದ ಶ್ರೀಕೆರೆ ಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನು ತಂದ ಅವರಿಗೆ ಈ ರೀತಿ ವಿಭಿನ್ನ ಕೊಡುಗೆ ನೀಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ಮೆರೆದಿದ್ದಾರೆ. ಈ ಒಂದು ಯೋಜನೆ 22 ಗ್ರಾಮಗಳ ಸೇರಿ 9,000 ಹೆಕ್ಟರ್ ರೈತರ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಯೋಜನೆ ತಂದವರಿಗೆ ಎತ್ತುಗಳ ಸಮೇತ ಚಕ್ಕಡಿ ಗಾಡಿ ಕೊಡುಗೆ ನೀಡಿ ವಿಶೇಷ ಅಭಿನಂದನೆ ಸಲ್ಲಿಸಿದ ಅಲಕನೂರು ಗ್ರಾಮದ ರೈತ ಸಮೂಹ 2 ಎತ್ತು ಹಾಗೂ ಚಕ್ಕಡಿ ಗಾಡಿ ಸೇರಿ ಸುಮಾರು 3 ಲಕ್ಷ ರೂಪಾಯಿ ಬೆಲೆ ಬಾಳುವ ಕೊಡುಗೆ ಶಾಸಕ ಮಹೇಂದ್ರ ತಮ್ಮಣ್ಣ ಅವರಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಲಕನೂರು ಗ್ರಾಮದ ರೈತ ಮುಖಂಡರು, ರೈತರು, ಗ್ರಾಮ ಪಂಚಾಯತಿ ಸದಸ್ಯರು, ಸ್ಥಳೀಯರು, ಶಾಸಕ ಮಹೇಂದ್ರ ತಮ್ಮಣ್ಣವರ ಅಭಿಮಾನಿಗಳು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಅಜ್ಜಾದ್ ಹೇಳ್ರಿ, ಅಜ್ಜಂತ ಕರ್ಸಿದ್ ಸರ್, ಅಜ್ಜಂತ ಕರ್ಸಿದೇಶ್ವರ ಏತ ನೀರಾವರಿಗೆ ದಿವಸ ನಮ್ಮ ಕುಡ್ಚಿ ಮತಕ್ಷೇತ್ರಕ್ಕೆ ಜನಪ್ರಿಯ ಶಾಸಕರಾದ ಮಹೇಂದ್ರನಾಥ್ ತಮ್ಮಣ್ಣವರು 200 ಕೋಟಿ ಅನುದಾನ ತಂದ ಕರ್ಸಿದ್ದೇಶ್ವರಿ ಏತ್ ನೀರಾವರಿ ಮಾಡ್ಯಾರ್ರಿ. ಆ ಏತ್ ನೀರಾವರಿಯಿಂದ ಒಂದು 10 ರಿಂದ 15 ಹಳ್ಳಿಗೆ ಅನುಕೂಲ ಆಗೈತಿ. ಅದ್ರ ಸಂಬಂಧ ನಾವೆಲ್ಲ ಅಲಕನೂರು ರೈತರೆಲ್ಲ ಕೂಡಿಸಿ ಶಾಸಕರಿಗೆ ಒಂದು ಎತ್ತಿನ ಬಂಡಿ ಮತ್ತು ಒಂದು ಜೋಡಿ ಎತ್ತ ಉಡುಗೊರೆ ಕೊಡಬೇಕು. ರೈತರ ಪರವಾಗಿ ಕಾಳಜಿ ಇರುವಂಥ ಶಾಸಕರಿಗೆ, ರೈತರ ಪರವಾಗಿ ರೈತರ ಎಲ್ಲರೂ ಸೇರಿಸಿ ಒಂದು ಜೋಡಿ ಎತ್ತು ಆಮೇಲೆ ಒಂದು ಗಾಡಿಯನ್ನು ಕೊಡ್ತಾ ಇದ್ದೀವಿ ರೀ. ಎಷ್ಟೈತ್ರಿ ಇದು ಪ್ರೈಸ್? ಎಷ್ಟಾಗಿತ್ತು? ಒಂದು 3 ಲಕ್ಷ ರೂಪಾಯಿ ಆಗೈತೆ ಸರ್. ಅದು ಎಷ್ಟು ಜನ ಕೂಡಿ ಕೊಡೋದ್ರಿ? ಒಬ್ಬರು ಕೊಡೋದ್ರಿ? ಇದು ಒಂದು ನಾವು ಅಲಕನೂರು ರೈತರೆಲ್ಲ ಕೂಡಿಸ್ಕೊಡ್ತೀವಿ. ಯಾವಾಗ ಕೊಡೋದ್ರಿ ಇದನ್ನ? ಈಗ ಶಾಸಕರ ಫಂಕ್ಷನ್ಗೆ ಇನ್ನೊಂದು ಅರ್ಧ ಗಂಟೆದಾಗ ಬರ್ತಾರೆ ಶಾಸಕರು, ಬಂದು ಕೊಡೋರು ಕೊಟ್ಟು ಸತ್ಕಾರ ನಾವು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ ಶಾಸಕರಿಗೆ ಏತ್ ನೀರಾವರಿ ತಂದದಕ್ಕಾಗಿ ಸತ್ಕಾರ ಮಾಡೋ ಸಂಬಂಧಾಗಿ. ಇಲ್ಲಿವರೆಗೆ ನಮ್ಮ ಕ್ಷೇತ್ರದಾಗ ಯಾರು ಮಾಡಲು ಕೆಲಸ ಮಾಡ್ಯಾರ ನಮ್ಮ ಶಾಸಕರ, ಅದರ ಸಂಬಂಧ ಏತ್ ನೀರಾವರಿ ಅವ್ರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ. ತಮ್ಮ ಹೆಸರು? ಕುಮಾರ್ ಎಲ್ಲೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರು, ಅಲಕನೂರು. ನಮಸ್ಕರಿಸುತ್ತಾ ಅಲಕನೂರಿನ ಎಲ್ಲ ರೈತ ಬಾಂಧವರೆಲ್ಲ ಕೂಡ್ಕೊಂಡು ಕರ್ಸಿದ್ದೇಶ್ವರಿ ಏತ್ ನೀರಾವರಿ ಯೋಜನೆ ಮಾಡ್ಕೊಂಡು ಬಂದಕ್ಕಾಗಿ ನಮ್ಮ ಶಾಸಕರ ಅವ್ರು 198 ಕೋಟಿ ರೂಪಾಯಿ ಏನು ಅನುದಾನ ತೊಗೊಂಬಂದಾರಲ್ಲ, ಅದು ಅನುಮೋದನೆ ಆಗೋದ್ರಿಂದ ಇವತ್ತು ಕಾಮಗಾರಿ ಚಾಲೂ ಆಗೋದೈತಿ. ಅದಕ್ಕೆ ಅಭಿನಂದನೆ ಕಾರ್ಯಕ್ರಮ ಎಲ್ಲ ನಮ್ಮ ಕುಡ್ಚಿ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಯವರೆಲ್ಲ ರೈತ ಬಾಂಧವರೆಲ್ಲ ಕೂಡ್ಕೊಂಡು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಾರು. ಆ ಅಭಿನಂದನೆ ಕಾರ್ಯಕ್ರಮ ನಮ್ಮ ಅಲಕನೂರು ವಿಶೇಷವಾಗಿ ಎಲ್ಲ ನಮ್ಮ ರೈತ ಬಾಂಧವರೆಲ್ಲ ಮತ್ತು ಕಾರ್ಯಕರ್ತರೆಲ್ಲ ಕೂಡ್ಕೊಂಡು ಇವತ್ತೇನು ಮಾಡಿದಪ್ಪ ಅಂದ್ರೆ ಒಂದು ಅಭಿನಂದನೆ ಹೆಂಗೆ ಸಲ್ಲಿಸ್ಬೇಕಂತಂದ್ರೆ, ಇವತ್ತೇ ಅವರು ರೈತರದಾರು, ನಮ್ಮ ಶಾಸಕರದಾರು ಮೊದಲು ರೈತರ ಸಂಕೇತವಾಗತ್ತೆ ಎತ್ತ ಮತ್ತು ಗಾಡಿ ಇದನ್ನೆಲ್ಲ ಕೊಡೋದ್ರಿಂದ ನಾವು ಗಿಫ್ಟ್ ಆಗಿ ಕೊಡೋಣ ಅಂತಂದು ಮಾತಾಡ್ಕೊಂಡು ನಮ್ಮ ಊರ ಗ್ರಾಮಸ್ಥರ ಹಿರಿಯರೆಲ್ಲ ಮಾತಾಡ್ಕೊಂಡ್ರೆ ಕರ್ಸಿದ್ದೇಶ್ವರ ಏತ್ ನೀರಾವರಿ ಏನು ಹೆಸರು ಇಟ್ಟಾರಲ್ಲ, ಕರ್ಸಿದ್ದೇಶ್ವರದಿಂದ ಚಾಲೂ ಆಗಲಿ ಅಂತ ಅಂದ್ಕೊಂಡು ಇವತ್ತಿನ ದಿವಸ ಕರ್ಸಿದ್ದೇಶ್ವರ ಗುಡಿ ಮುಂದೆ ಅಭಿಷೇಕ ಮಾಡೋದ್ರ ಮುಖಾಂತರ ಇಲ್ಲಿಂದನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡತ್ತಾರ. ಇವತ್ತು ಇದು ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯ ಐತಿ. ನಮ್ಮ ಕರ್ಸಿದ್ದೇಶ್ವರ ಹೆಸರು ಇಟ್ಟದು ಒಂದು ನಮ್ಮ ಹೆಮ್ಮೆಯ ವಿಷಯ ಐತಿ. ಅದರಿಂದ ನಮ್ಮ ಅಲಕನೂರು ಏನಾದರೂ ಒಂದು ವಿಶೇಷ ಕೊಡೋಣ ಅಂತ ಅಂದ್ಕೊಂಡು ಕರ್ಸಿದ್ದನ ಭಕ್ತರ ತಂದು ನಾವೆಲ್ಲ ತಿಳ್ಕೊಂಡು ಇವತ್ತು ಒಂದು ಎತ್ತ 2 ಎತ್ತರಿ ಒಂದು ಗಾಡಿ ಎಲ್ಲ ಇದನ್ನೆಲ್ಲ ಎಲ್ಲರೂ ಕುಡಿಸಿಂದ ನಮ್ಮ ಶಾಸಕರು ಉಡುಗೊರೆಯಾಗಿ ನಾವು ಕೊಡಾಕತ್ತೀವಿ. ಎಷ್ಟು ಬೆಲೆ ಬಾಳ್ತೈತಿ ರೀ? ಪ್ರೈಸ್ ಒಂದು 3 ಲಕ್ಷ ಮೇಲೆ ಆಗೈತೆ ರೀ. ನಾವೆಲ್ಲರೂ ಕೂಡ ಪಟ್ಟಿ ಹಾಕೊಂಡು ಕಿಸಿಂದ ನಾವು ಕೊಡಾಕತ್ತೀವಿ ರೀ. ಯಾಕೆ ನಮ್ಮ ಶಾಸಕರಿಗೆ ಇರಲಿ ಅವ್ರಿಗೆ ನಮ್ಗೆ ಜೀವನ ಪರ್ಯಂತರ ಆಗುವಂಥ ಒಂದು 200 ಕೋಟಿ ರೂಪಾಯಿದ ಒಂದು ಪ್ರಾಜೆಕ್ಟ್ ಕೊಡತ್ತಾರ ಅಂದ್ಕೊಂಡು ನಾವೆಲ್ಲರೂ ಕೂಡ ಕಿಸಿಂದ ನಮ್ಮ ಸ್ವ ಇಚ್ಛೆಯಿಂದ ಕೊಡಾಕತ್ತೀವಿ ರೀ ಅವ್ರಿಗೆ ಶಾಸಕರಿಗೆ.
ಎತ್ಕೊಳ ಮೆಕ್ಕಳಿಂದ ತೊಗೊಂಬಂದಿದ್ದೀವಿ ನಾವು. ಈಗ ಇಲ್ಲಿ ಮೆರವಣಿಗೆ ಮುಖಾಂತರ ಹೋಗ್ತೀರಾ? ಇಲ್ಲಿ ಕರಿಸಿದ್ದೇಶ್ವರ ಗುಡಿ ಮುಂದೆ ಮೆರವಣಿಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಲ್ಲಿಂದ ಹಾರುಗಿರಿಯಲ್ಲಿ ಪುರಸಭೆ ಹತ್ರ ಒಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಾರೆ. ಈ ಮೆರವಣಿಗೆ ಮುಖಾಂತರ ಅವ್ರಿಗೆ ಹೋಗಿ ಅಲ್ಲಿ ಉಡುಗೊರೆ ಕೊಡೋರು. ತಮ್ಮ ಹೆಸರು? ಹನುಮಂತ ತಮ್ಮಣ್ಣ ಸರದೇರಿ, ಗ್ರಾಮ ಪಂಚಾಯತ್ ಸದಸ್ಯರು.